ಎಲ್ಲರಿಗೂ ನಮ್ಮ ಮುಳಬಾಗಿಲು ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಮ್ಮ ಹುಸೇನ್ ರವರ ಮನೆಯಲ್ಲಿ ರಂಜಾನ್ ಪ್ರಯುಕ್ತ ಇವತ್ತು ಇಫ್ತಾರ್ ಕೂಟವನ್ನು ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗದ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಗಿಲು ಶಾಖೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಹುಸೇನ್ ರವರ ಈ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಊಟವನ್ನು ಮಾಡಿ ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಸರ್ ಅವರು, ಮತ್ತೆ ಬಲ್ಲಾ ಮಂಜುನಾಥ್ ಸರ್ ಅವರು, ರಾಧಾಕೃಷ್ಣ ಸರ್ ಅವರು, ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಓಬಲ್ ರೆಡ್ಡಿ ಅವರು, ಮತ್ತೆ ವಿಜಯ್ ಕುಮಾರ್ ಗೌಡ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಹುಸೇನ್ ರವರು ಅವರ ಒಂದು ಕಾರ್ಯ ಏನಪ್ಪಾ ಅಂದ್ರೆ, ಇವಾಗ ಮುಳಬಾಗಿಲು ತಾಲೂಕಿನಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಕೂಡ ಅವರು ತಕ್ಷಣ ಸ್ಪಂದನೆ ಮಾಡಿ ನಮ್ಗೆಲ್ರಿಗೂ ಕೂಡ ದೀನದಲಿತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಹಾಯವನ್ನ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕೊಟ್ಟಿರುವುದು ಎಲ್ಲಾ ಜನಾಂಗದ ಎಲ್ಲಾ ಧರ್ಮದವರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಮತ್ತೆ ಅವರ ಒಂದು ಕಾರ್ಯದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತೀನಿ. ಮಂಜೇನಹಳ್ಳಿಯಲ್ಲಿ ಒಂದು ಸ್ಮಶಾನಕ್ಕೆ ರೋಡ್ ಇರಲಿಲ್ಲ. ಸುಮಾರು ವರ್ಷಗಳಿಂದ ಅದು ಒಂದು ಆ ರೋಡ್ ವ್ಯವಸ್ಥೆ ಕಲ್ಪಿಸಿ ನಕ್ಷೆಯಲ್ಲಿ ಇದ್ರೂ ಕೂಡ ಅದು ವ್ಯವಸ್ಥೆ ಕೊಟ್ಟಿರಲಿಲ್ಲ. ಇವರು ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಗ್ರಾಮಸ್ಥರ ಸಹಕಾರದಿಂದ ಸೊನ್ನಾಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಂಜೇನಹಳ್ಳಿಯಲ್ಲಿ ಆ ಸ್ಮಶಾನ ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಮತ್ತೆ ಇದೇ ಒಂದು ರಸ್ತೆಯಲ್ಲಿ ಐ ಮಾಸ್ಕ್ ಕರೆಂಟ್ ವ್ಯವಸ್ಥೆ ಇರಲಿಲ್ಲ, ಲೈಟ್ಗಳಿರ್ಲಿಲ್ಲ. ಅದು ಕೂಡ ಒಂದೇ ದಿನದಲ್ಲಿ ಅದನ್ನ ಈ ರೋಡ್ ವ್ಯವಸ್ಥೆ ಜನರು ಸಾರ್ವಜನಿಕರು ಓಡಾಡೋಕೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇನ್ನೊಂದು ಈ ಟ್ರಾಫಿಕ್ ಸಿಗ್ನಲ್ಸ್ ಅದ್ರ ಬಗ್ಗೆ ಕೂಡ ತುಂಬಾ ಹೋರಾಟಗಳನ್ನು ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ವಾಹನಗಳ ಓಡಾಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಟ್ರಾಫಿಕ್ ಸಿಗ್ನಲ್ ಅನ್ನ ನಮ್ಮ ನಗರದಲ್ಲಿ ಹಾಕ್ಸೋದ್ರಲ್ಲಿ ಅವರು ನಮ್ಮ ಸರ್ಕಾರ SP ಅವ್ರನ್ನ ಕರ್ಕೊಂಡ್ಬಂದು, ಮತ್ತೆ DSP ಮೇಡಮ್ ಕರ್ಕೊಂಡ್ಬಂದು, ಸಮೃದ್ಧಿ ಮಂಜುನಾಥ್ MLA ಸಾಹೇಬನ್ ಕರ್ಕೊಂಡ್ಬಂದು ಎಲ್ಲರೂ ಕೂಡ ಅವ್ರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅದೇ ರೀತಿಯಾಗಿ ಈ ರೋಗಿಗಳಿಗೆ ಹಾಸ್ಪಿಟ್ಲಲ್ಲಿ ಬೆಡ್ ಕೊಡೋದು, ಹಾಲು ಕೊಡೋದು, ಅದು ತುಂಬಾ ಬೇಜವಾಬ್ದಾರಿ ಅಧಿಕಾರಿಗಳು ನಡ್ಸ್ಕೊಂತ ಇದ್ರು. ಅದನ್ನು ಕೂಡ ಕಳಿಸಿ ಆ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರು ಬೈಂಡ್ ವ್ಯವಸ್ಥೆಯನ್ನ ಮಕ್ಕಳಿಗೆ SLC ಮಕ್ಕಳಿಗೆ ಬೈಂಡ್ ವ್ಯವಸ್ಥೆಯನ್ನ ಈ ವರ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಮತ್ತೆ ಯಾರು ನಮ್ಮ ಈ ಒಂದು SLCಯಲ್ಲಿ ಕನ್ನಡ ಶಾಲೆ ಮಕ್ಕಳು ತಾಲೂಕಿಗೆ ಎಷ್ಟು ಬರ್ತಾರೋ ಅವ್ರಿಗೆ 1 ಲಕ್ಷ ರೂಪಾಯಿನೂ ಕೂಡ ಅವರು ಯಾರು ಸಾಗರ್ ಫೌಂಡೇಶನ್ ಅಂತ ಅವ್ರನ್ನ ಕರ್ಕೊಂಡ್ಬಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಮುಳಬಾಗಿಲು ತಾಲೂಕಿನ ಹುಸೇನ್ ರವರ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರ ಕಾರ್ಯ. ಇದು ಇಂಥವ್ರು ಹುಟ್ಟಬೇಕು, ಇಂಥವ್ರು ರಾಜಕೀಯಕ್ಕೆ ಬರಬೇಕು. ಯಾಕಂದ್ರೆ ಅವರ ಒಂದು ಆಲೋಚನೆ ಏನಾಗಿದೆ, ನಮ್ಮ ಮುಳಬಾಗಿಲು ತಾಲೂಕಿನ ಮಕ್ಕಳ ಬಗ್ಗೆ ಆಗಿರ್ಬೋದು, ಮುಂದಾಲೋಚನೆ ಇಟ್ಕೊಂಡು ನಮ್ಮ ಬಡವರು ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಂಥವ್ರು ಬಂದಾಗ ಏನಾಗುತ್ತೆ ಅಂದ್ರೆ, ರಾಜಕೀಯದಲ್ಲಿ ಬೆಳೆದಾಗ ಒಂದು ವ್ಯವಸ್ಥೆಯನ್ನ ಅವರು ಎಲ್ಲಾ ಒಂದು ಚೆನ್ನಾಗಿ ಮಾಡ್ಕೊಡೋ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಒಂದು ಶಕ್ತಿ ಕೊಳ್ಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಟೀಚರ್ಸ್ ಕರೆದು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ದಿನ ನಮ್ಮ ಹುಸೇನ್ ರವರು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಇಲ್ಲಿ ಮುಳಬಾಗಿಲು ಇಫ್ತಾರ್ ಕೂಟವನ್ನ ವ್ಯವಸ್ಥೆ ಮಾಡಿ ಎಲ್ಲ ಮಿತ್ರರನ್ನ ಮತ್ತು ಎಲ್ಲ ಬಂಧು ಬಳಗ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲ ನನ್ನ ಕುಟುಂಬ, ಈ ತಾಲೂಕಿನ ನನ್ನ ಕುಟುಂಬ ಅನ್ನೋ ಒಂದು ದಿಕ್ಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೆಲಸ ಮಾಡಿದಂಥ ವ್ಯಕ್ತಿ ಹುಸೇನ್.
ಅವರಿವತ್ತೊಂದು ಅವರ ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಾಟ್ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಕರೆಸಿ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದೋದಂತ ನಾಯಕರು ಇದ್ದಾರೆ. ನಮ್ಮ ಹುಸೇನ್ ರವರು ಕನ್ನಡದಲ್ಲಿ ಈ ನಾಡು ನುಡಿ ನೆಲ ಜಲಕ್ಕಾಗಿ ಅಪಾರವಾದಂತ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಯಲ್ಲಿ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ಏರಿಯಾದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಅವರು ನಮ್ಮ ಈ ಭಾಗದ ಒಳ್ಳೆ ನಾಯಕನಾಗಿ ರಾಜ್ಯದವರೆಗೂ ಕೂಡ ಅದನ್ನ ಗುರುಸುವಂತದ್ದಾಗಬೇಕು. ಈ ಸಂದರ್ಭದಲ್ಲಿ ಈ ಇಫ್ತಿಯಾರ್ ಕೂಟದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಕೂಡ ಗೌರವಿಸಿ ಒಳ್ಳೆ ಔತಣ ಕೂಟವನ್ನು ಏರ್ಪಾಡು ಮಾಡಿದಂತ ಶ್ರೀ ಹುಸೇನ್ ರವರಿಗೆ ಒಳ್ಳೆ ಪರಮಾತ್ಮ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಆಯುರಾರೋಗ್ಯ, ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳನ್ನ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.